Hello all, myself Soumya KS, Assistant Professor in GFGC Paramasagara. In this video, we shall discuss about advantages and disadvantages of franchising. Franchising has its own advantages and disadvantages. Let us discuss about this. In the previous video, we have discussed about what is franchise. A franchising is an agreement between franchisee and franchisor to market a product or service using the trademark or trade name or a business format of the franchisor. Franchising ಅನ್ನೋದು ಒಂದು ಅಗ್ರಿಮೆಂಟ್ ಆಗಿರುತ್ತೆ in between franchisee and franchisor. ಇಲ್ಲಿ franchisor business ಅವನ ಟ್ರೇಡ್ ಮಾರ್ಕ್ franchisee purchase ಮಾಡಿ ಅವನು business ನಡೆಸಬಹುದಾಗಿರುತ್ತೆ. There are different types of franchisors. Few are a trade name franchise, product franchise, business format franchise or territorial franchise. Let's see various advantages of franchising. Franchisee can use a recognized brand name and trademark. Franchisee franchisor trademark ಮತ್ತೆ brand name ಯೂಸ್ ಮಾಡಬಹುದು which is already recognized or established. ಇಲ್ಲಿಗ ಮತ್ತೆ ಫ್ರಾಂಚೈಸಿ ಆ ಬ್ರ್ಯಾಂಡ್ ನೇಮ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಒಂದು ಮಾರ್ಕೆಟ್ ಪೊಸಿಷನಿಂಗ್ ಮಾಡೋದಕ್ಕೆ ಅವನು ಎಫರ್ಟ್ ಹಾಕಬೇಕಾಗಿಲ್ಲ ಬಿಕಾಸ್ ಫ್ರಾಂಚೈಸರ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ದ್ಯಾಟ್. ಅದು ಒಂದು ಅಡ್ವಾಂಟೇಜ್ ಆಗಿರುತ್ತೆ. ದೆನ್ ಫ್ರಾಂಚೈಸಿ ಬೆನಿಫಿಟ್ಸ್ ಫ್ರಮ್ ಎನಿ ಅಡ್ವರ್ಟೈಸಿಂಗ್ ಆರ್ ಪ್ರಮೋಷನ್ ಬೈ ದಿ ಫ್ರಾಂಚೈಸರ್. ಫ್ರಾಂಚೈಸಿ ಇಲ್ಲಿ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಅಥವಾ ಸರ್ವಿಸ್ ಬಗ್ಗೆ ಒನ್ಸ್ ಅಗೇನ್ ಅಡ್ವರ್ಟೈಸ್ ಮಾಡುವಂತ ಅಥವಾ ಪ್ರಮೋಷನಲ್ ಆಕ್ಟಿವಿಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ಫ್ರಾಂಚೈಸರ್ ಆಲ್ರೆಡಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಟ್ರೇಡ್ ಮಾರ್ಕ್ನ ಅಥವಾ ಬ್ರ್ಯಾಂಡ್ ನೇಮ್ನ ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಟೇಕ್ ಫಾರ್ ಎಕ್ಸಾಂಪಲ್ ಬಾಟಾ, ಲಿಬರ್ಟಿ, ಕೆಫೆ ಕಾಫಿ ಡೇ, ಮೆಕ್ಡೊನಾಲ್ಡ್, ಬಿಗ್ ಬಜಾರ್ ಯಾವುದೇ ಆಗಿರ್ಬೋದು. ಆ ಫ್ರಾಂಚೈಸರ್ ಆಲ್ರೆಡಿ ಅದು ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಮತ್ತೆ ಅದನ್ನ ಅಡ್ವರ್ಟೈಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇಟ್ ರೆಡ್ಯೂಸಸ್ ದಿ ಕಾಸ್ಟ್. ನೆಕ್ಸ್ಟ್, ದ ಫ್ರಾಂಚೈಸರ್ ಗಿವ್ಸ್ ಸಪೋರ್ಟ್ ಇನ್ ಟ್ರೈನಿಂಗ್, ಹೆಲ್ಪ್ ಸೆಟ್ಟಿಂಗ್ ಅಪ್ ದ ಬಿಸ್ನೆಸ್ ಅಂಡ್ ಆಲ್ಸೋ ಗಿವ್ಸ್ ಅಡ್ವೈಸ್ ಟು ರನ್ ದಿ ಬಿಸ್ನೆಸ್ ಸಕ್ಸಸ್ಫುಲಿ. ಫ್ರಾಂಚೈಸರ್ ಕೇವಲ ತನ್ನ ಬಿಸ್ನೆಸ್ನ ಟ್ರೇಡ್ ಮಾರ್ಕ್ನ ಅಷ್ಟೇ ಸೇಲ್ ಮಾಡೋದಿಲ್ಲ, ಅದ್ರ ಜೊತೆನಲ್ಲಿ ಫ್ರಾಂಚೈಸಿಗೂ ಹಾಗೂ ಅವನ ಎಂಪ್ಲಾಯೀಸ್ಗೂ ಅವಶ್ಯಕತೆ ಇರ್ತಕ್ಕಂಥ ಟ್ರೈನಿಂಗನ್ನ, ಬಿಸ್ನೆಸ್ ಸಪೋರ್ಟ್ನ ಕೊಡ್ತಾನೆ. ಇದರಿಂದಾಗಿ ಹೊಸದಾಗಿ ಬಿಸ್ನೆಸ್ ಮಾಡೋರ್ಗೂ ಸಹ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಫ್ರಾಂಚೈಸಿ ಯೂಶುವಲಿ ಹ್ಯಾವ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಇನ್ ಫ್ರಾಂಚೈಸ್ ಟೆರಿಟರಿ. ನಾವೀಗ ಪ್ರೀವಿಯಸ್ ವಿಡಿಯೋನಲ್ಲಿ ಟೈಪ್ಸ್ ಆಫ್ ಫ್ರಾಂಚೈಸಿಂಗ್ ಅಲ್ಲಿ ನೋಡಿದ್ವಿ. ಟೆರಿಟೋರಿಯಲ್ ಫ್ರಾಂಚೈಸ್ ಅಂತ ಒಂದು ಪರ್ಟಿಕ್ಯುಲರ್ ಏರಿಯಾ, ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಫ್ರಾಂಚೈಸ್ನ ಒಬ್ಬ ವ್ಯಕ್ತಿಗಷ್ಟೇ ಕೊಟ್ಟಿರ್ತಾನೆ. ಆ ಏರಿಯಾನಲ್ಲಿ ಬಿಸ್ನೆಸ್ ಮಾಡೋ ಕಂಪ್ಲೀಟ್ ರೈಟ್ ಅವನೊಬ್ಬನಿಗೆ ಇರೋದ್ರಿಂದ ಬೇರೆ ಕಾಂಪಿಟಿಟರ್ಸ್ನ ರಿಸ್ಕ್ ಇರೋದಿಲ್ಲ. ನೆಕ್ಸ್ಟ್, ಫ್ರಾಂಚೈಸಿಂಗ್ ದಿ ಬಿಸ್ನೆಸ್ ಈಸ್ ಈಸಿಯರ್. ಬ್ಯಾಂಕ್ಸ್ ಆರ್ sometimes more likely to lend money to buy a franchise with a good reputation. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದಾಗ ಯೂಶಲಿ ದೇ ಗೋ ಅಂಡ್ ಅಪ್ರೋಚ್ ದ ಬ್ಯಾಂಕ್ ಫಾರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಅಂತ ಟೈಮಲ್ಲಿ ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ಅ ನ್ಯೂ ಬಿಸ್ನೆಸ್, ಅದು ಕಂಪ್ಲೀಟ್ ಆಗಿ ಹೊಸ ಬಿಸ್ನೆಸ್ ಅಂದಾಗ ಬ್ಯಾಂಕ್ ಮೇ ಆಲ್ಸೋ ಹೆಸಿಟೇಟ್ ಟು ಫೈನಾನ್ಸ್. ಬ್ಯಾಂಕ್ ಈಸಿಯಾಗಿ ಲೋನ್ ಕೊಡೋದಿಲ್ಲ, ಕ್ರೆಡಿಟ್ ಫೆಸಿಲಿಟಿ ಕೊಡೋದಿಲ್ಲ, ಬಿಕಾಸ್ ದ ರಿಸ್ಕ್ ಈಸ್ ಹೈ. ಬಟ್ ಇನ್ ಕೇಸ್ ಆಫ್ ಫ್ರಾಂಚೈಸ್ ಅಂದಾಗ ಆಲ್ರೆಡಿ ವೆಲ್ ನೋನ್ ಅಂಡ್ ರೆಪ್ಯೂಟೆಡ್ ಫ್ರಾಂಚೈಸ್ನ ಪರ್ಚೇಸ್ ಮಾಡೋದಾದ್ರೆ ಬ್ಯಾಂಕ್ಸ್ ಗಿವ್ ಕಂಪ್ಲೀಟ್ ಫೈನಾನ್ಷಿಯಲ್ ಸಪೋರ್ಟ್ ಬಿಕಾಸ್ ಇಲ್ಲಿ ರಿಸ್ಕ್ ಆಫ್ ಫೇಲ್ಯೂರ್ ಆರ್ ಲಾಸ್ ಈಸ್ ಲೆಸ್. ಹಾಗಾಗಿ ಬ್ಯಾಂಕ್ ಫೈನಾನ್ಷಿಯಲ್ ಸಪೋರ್ಟ್ನ ಕೊಡುತ್ತೆ, ವಿಚ್ ಈಸ್ ಆಲ್ಸೋ ಆನ್ ಅಡ್ವಾಂಟೇಜ್ ಟು ದಿ ಫ್ರಾಂಚೈಸಿ. ನೆಕ್ಸ್ಟ್, ರಿಸ್ಕ್ ಈಸ್ ರೆಡ್ಯೂಸ್ಡ್ ಅಂಡ್ ಈಸ್ ಶೇರ್ಡ್ ಬೈ ದಿ ಫ್ರಾಂಚೈಸರ್. ಫ್ರಾಂಚೈಸರ್ ಆಲ್ರೆಡಿ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡಿರ್ತಾನೆ ಮತ್ತು ಫ್ರಾಂಚೈಸ್ನ ತುಂಬಾ ಜನರಿಗೆ ಕೊಟ್ಟಿರ್ತಾನೆ. ಸೊ ಇಲ್ಲಿ ಯಾರೋ ಒಬ್ಬರಿಗೆ ಅಲ್ಲಿ ಲಾಸ್ ಆದ್ರೂ, ಫೇಲ್ಯೂರ್ ಆದ್ರೂ ಇಫೆಕ್ಟ್ ಫ್ರಾಂಚೈಸರ್ ಆಸ್ ವೆಲ್ ಆಸ್ ಅದರ್ ಫ್ರಾಂಚೈಸಿ. ಹಾಗಾಗಿ ಇಲ್ಲಿ ರಿಸ್ಕ್ ಆಗದೆ ಇರೋ ತರ ಫ್ರಾಂಚೈಸರ್
ಫ್ರಾಂಚೈಸ್ಗೆ ಎಲ್ಲ ರೀತಿಯಂಥ ಸಪೋರ್ಟ್ ಕೊಡ್ತಾನೆ. ಇನ್ ಕೇಸ್ ಆಫ್ ರಿಸ್ಕ್ ದಟ್ ಈಸ್ ಆಲ್ಸೋ ಶೇರ್ಡ್ ಬೈ ದಿ ಫ್ರಾಂಚೈಸರ್ ಅಕಾರ್ಡಿಂಗ್ ಟು ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಫ್ರಾಂಚೈಸ್ ಅಗ್ರಿಮೆಂಟ್. ನೆಕ್ಸ್ಟ್, relationship with suppliers have already been established by the franchisor. Franchisor ತನ್ನ ಬಿಸ್ನೆಸ್ಗೆ ಬೇಕಾದಂಥ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ, ಪ್ರಮೋಷನ್ ನೆಟ್ವರ್ಕ್ನ ಅವನು ಆಲ್ರೆಡಿ ಮಾಡಿರೋದ್ರಿಂದ, ಸಪ್ಲೈಯರ್ಸ್ ಜೊತೆ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಫ್ರಾಂಚೈಸಿಗೆ ಅದು ಈಸಿ ಆಗುತ್ತೆ. ಒನ್ಸ್ ಅಗೈನ್ ಅವನು ಆ ಡಿಸ್ಟ್ರಿಬ್ಯೂಷನ್ ಚಾನಲ್ನ ಬಿಲ್ಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ದೀಸ್ ಆರ್ ಆಲ್ ದಿ ಅಡ್ವಾಂಟೇಜಸ್ ಆಫ್ ಫ್ರಾಂಚೈಸಿಂಗ್. Let us see the disadvantages of franchising. First one is cost of franchise is higher for the successful business as it includes startup cost and royalty. ಅಂದ್ರೆ ಇಲ್ಲಿ ಇನ್ ಕೇಸ್ ಆಫ್ ಹೈಲಿ ರೆಪ್ಯೂಟೆಡ್ ಫ್ರಾಂಚೈಸ್ನ ಪರ್ಚೇಸ್ ಮಾಡೋದಾದ್ರೆ ಅದರ ಸ್ಟಾರ್ಟಪ್ ಕಾಸ್ಟ್ ಮತ್ತೆ ರಾಯಲ್ಟಿನೂ ಅಷ್ಟೇ ಜಾಸ್ತಿ ಇರುತ್ತೆ. ಸೊ ಯಾಕೆಂದರೆ ಸಕ್ಸಸ್ಫುಲ್ ಬಿಸ್ನೆಸ್ಗೆ ಅವರಷ್ಟು ಎಸ್ಟಾಬ್ಲಿಷ್ ಮಾಡೋದಕ್ಕೆ ದೇ ಮೈಟ್ ಹ್ಯಾವ್ ಸ್ಪೆಂಡ್ ದಟ್ ಮಚ್. ಸೊ ಹಾಗಾಗಿ ಅವ್ರು ನೌ ದೇ ಡಿಮ್ಯಾಂಡ್ ದಟ್ ಮಚ್ ಫ್ರಮ್ ದಿ ಫ್ರಾಂಚೈಸಿಯಿಂದನೂ ಅಷ್ಟೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ ದ ಫಾರ್ಮ್ ಆಫ್ ಇನಿಷಿಯಲ್ ಲೈಸೆನ್ಸ್ ಫೀ ಆ್ಯಂಡ್ ಆ್ಯನ್ಯುಯಲ್ ಲೈಸೆನ್ಸ್ ಫೀ ಇನ್ ದ ಫಾರ್ಮ್ ಆಫ್ ರಾಯಲ್ಟಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, ದ ಫ್ರಾಂಚೈಸ್ ಅಗ್ರಿಮೆಂಟ್ ಯೂಶುವಲಿ ಇನ್ಕ್ಲೂಡ್ಸ್ restrictions on how to run the franchise business. The franchisee cannot make changes to suit the local market. It means franchise agreement alle terms and conditions na franchisor ಕೊಟ್ಟಿರ್ತಾನೆ. It means in the form of location, ಎಲ್ಲಿ ಬಿಸ್ನೆಸ್ ಇರಬೇಕು, ಅದರ ಲೇಔಟ್ ಹೇಗಿರಬೇಕು, ಎಂಪ್ಲಾಯಿ ಕ್ವಾಲಿಫಿಕೇಶನ್ಸ್ ಏನಿರಬೇಕು, ಅಪಿಯರೆನ್ಸ್ ಹೇಗಿರಬೇಕು, ಪ್ರಾಡಕ್ಟ್ ಪ್ರೆಸೆಂಟೇಷನ್ ಯಾವ ಥರ ಇರಬೇಕು, ಬಿಸ್ನೆಸ್ ಅವರ್ಸ್ ಯಾವ ಥರ ಇರಬೇಕು, ಈ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನು ಫ್ರಾಂಚೈಸರ್ ಕೊಟ್ಟಿರ್ತಾನೆ. ಅದೇ ಪ್ರಕಾರವಾಗಿ ಫ್ರಾಂಚೈಸಿ ಬಿಸ್ನೆಸ್ನ ನಡೆಸಬೇಕಾಗತ್ತೆ. ಸೊ ಅವನಿಗಿಷ್ಟ ಬಂದ ಹಾಗೆ ಚೇಂಜಸ್ ಮಾಡೋಕ್ಕಾಗೋದಿಲ್ಲ, ಅಥವಾ ಆ ಲೋಕಲ್ ಮಾರ್ಕೆಟ್ ಕಂಡೀಷನಿಗೆ ತಕ್ಕ ಹಾಗೆ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಎ ಡಿಸ್ಅಡ್ವಾಂಟೇಜ್ ಟು ದಿ ಫ್ರಾಂಚೈಸಿ. ನೆಕ್ಸ್ಟ್, the franchisor might go out of business or change the way they do things. Franchisor ಆ ಫ್ರಾಂಚೈಸಿನ ತುಂಬ ಜನ ಕೊಟ್ಟಿರ್ತಾನೆ. ನೆಕ್ಸ್ಟ್ ಆ ಫ್ರಾಂಚೈಸಿ ಆ ಬಿಸ್ನೆಸ್ನ ಬಿಟ್ಟು ಬೇರೆ ಬಿಸ್ನೆಸ್ಗೆ ಹೋಗ್ಬೋದು, ಅಥವಾ ಅವನ ರೆಪ್ಯುಟೇಷನ್ ಕಡಿಮೆ ಆಗ್ಬೋದು. ಇದೆಲ್ಲನೂ ಸಹ ಫ್ರಾಂಚೈಸಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದರ್ ಫ್ರಾಂಚೈಸಿ ಕುಡ್ ಗಿವ್ ದ ಬ್ರ್ಯಾಂಡ್ ಎ ಬ್ಯಾಡ್ ರೆಪ್ಯುಟೇಷನ್. ಅಂದರೆ ಇಲ್ಲಿ ಒಬ್ಬ ಫ್ರಾಂಚೈಸಿನ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ ತುಂಬ ಜನ ಕೊಟ್ಟಿರ್ತಾನೆ. ಅದರಲ್ಲಿ ಯಾವುದೇ ಒಬ್ಬ ಫ್ರಾಂಚೈಸರ್ ರೆಪ್ಯುಟೇಷನ್ ಹಾಳು ಮಾಡಿಕೊಂಡ್ರೆ ಅದು ಬೇರೆ ಅವ್ರಿಗೂ ಅಫೆಕ್ಟ್ ಆಗುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ಒಂದು ಕೆಫೆ ಕಾಫಿ ಡೇ ಸೆಂಟರಲ್ಲಿ ಅಥವಾ ಒಂದು ಮೆಕ್ಡೊನಾಲ್ಡಲ್ಲಿ ಅವರ ಕಸ್ಟಮರ್ ಸರ್ವಿಸ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಸರಿ ಇಲ್ಲ ಅನ್ನೋವಂಥ ಒಂದು ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಆದರೆ ಇಟ್ ಅಫೆಕ್ಟ್ಸ್ ಆಲ್ ಅದರ್ franchisees, which is a disadvantage to the franchisee. And the next one is, it is difficult to sell franchise. ಅಂದರೆ ಒಬ್ಬ ವ್ಯಕ್ತಿ ಒಂದು ಫ್ರಾಂಚೈಸ್ ತಗೊಂಡ ನಂತರ ಅವನು ಅದನ್ನು ನಡ್ಸೋಕ್ಕಾಗದೇ ಇದ್ದರೆ ಬೇರೆಯವ್ರಿಗೆ ಈಸಿಯಾಗಿ ತನಗಿಷ್ಟ ಬಂದವ್ರಿಗೆ ಸೇಲ್ ಮಾಡೋಕ್ಕಾಗಲ್ಲ. ಫ್ರಾಂಚೈಸರ್ ಯಾರಿಗೆ ಹೇಳ್ತಾನೋ ಅವನಿಗೆ ಮಾತ್ರ ಸೇಲ್ ಮಾಡಬೇಕಾಗತ್ತೆ. ಸೊ ಆವಾಗ ಇವನು ಓನಾಗಿ ಡಿಸಿಷನ್ ತಗೊಂಡು ಸೇಲ್ ಮಾಡೋದಕ್ಕಾಗಲ್ಲ ಫಾರ್ ಎ ಪರ್ಟಿಕ್ಯುಲರ್ price. That is also a disadvantages of franchise. So all these are disadvantages of franchising. In summary, franchising as a system, when operated correctly, can be advantageous to the franchisor and franchisee. Few such advantages are low risk, financial and operating support, opportunities for growth, etc. ಫ್ರಾಂಚೈಸಿಂಗ್ನ ಸರಿಯಾಗಿ ನಡೆಸಿದಾಗ ಫ್ರಾಂಚೈಸರ್ ಮತ್ತು ಫ್ರಾಂಚೈಸಿ ಇಬ್ಬರೂ ಸಹ ಅದರ ಗ್ರೋತ್ಗೆ ಎಫರ್ಟ್ ಹಾಕಿದಾಗ ಮಾತ್ರ ಅದು ಅಡ್ವಾಂಟೇಜಿಯಸ್ ಆಗುತ್ತೆ. ಅದರ್ವೈಸ್
Though franchising can be a very profitable business arrangement for the franchisor and the franchisee, yet if not entered into properly or looked after well, it could prove disadvantageous for both. ಅದೇ ಫ್ರಾಂಚೈಸ್ ಸರಿಯಾಗಿ ನಡೆಸದೇ ಇದ್ದರೆ, ಫ್ರಾಂಚೈಸರ್ ಸಪೋರ್ಟ್ ಮಾಡದೇ ಇದ್ದರೆ ಅಥವಾ ಫ್ರಾಂಚೈಸಿ ಸಪೋರ್ಟ್ ಮಾಡದೇ ಇದ್ದರೆ ಅಲ್ಲಿ ಇಬ್ಬರಿಗೂ ಸಹ ಅದು ಡಿಸ್ಅಡ್ವಾಂಟೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಾರ್ ಫರ್ದರ್ ಸ್ಟಡಿ ಯು ಕ್ಯಾನ್ ರೆಫರ್ ದೀಸ್ ಟೆಕ್ಸ್ಟ್ ಬುಕ್ಸ್ ಆರ್ ಸ್ಟಡಿ ಮೆಟೀರಿಯಲ್ಸ್. ಥ್ಯಾಂಕ್ ಯು.